ನಮಸ್ಕಾರ ಸ್ನೇಹಿತರೆ. ಈಗ ಹಿಂದಿನ ಪೀರಿಯಡ್ನಲ್ಲಿ ಫಿಸಿಕ್ಸ್ ಚಾಪ್ಟರ್ 12 ಎಲೆಕ್ಟ್ರಿಸಿಟಿ ಅಭ್ಯಾಸ ಮಾಡ್ತಾ ಇದ್ವಿ. ಹಿಂದಿನ ಪೀರಿಯಡ್ನಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಪೀರಿಯಡ್ನಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಪೊಟೆನ್ಷಿಯಲ್ ಹಾಗೂ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಅಭ್ಯಾಸ ಮಾಡೋಣ ಸ್ನೇಹಿತರೆ. ಈಗ ಪೊಟೆನ್ಷಿಯಲ್ ಅನ್ನೋ ಶಬ್ದ ಬಂದ ತಕ್ಷಣ ಫಸ್ಟಿಗೆ ನಾವು ಸ್ಟಡಿ ಮಾಡಬೇಕಾಗಿರೋದು ಈ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಇದ್ರ ಬೇಸಿಕ್ ಮೊದಲು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅದು ಗೊತ್ತಾದ ಮೇಲೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು ನಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಇದನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಜಗತ್ತಿನಲ್ಲಿ ಅನೇಕ ಎನರ್ಜಿಗಳಿವೆ. ಥರ್ಮಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಮೋಷನ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಹೀಗೆ ಅನೇಕ ಎನರ್ಜಿಗಳಿವೆ. ಆ ಎನರ್ಜಿಗಳಲ್ಲಿ ಇವತ್ತು ನಮಗೆ ಅಪ್ಲೈ ಆಗ್ತಿರುವಂತಹ 2 ಎನರ್ಜಿಗಳ ಬಗ್ಗೆ ಬೇಸಿಕ್ ಸ್ಟಡಿ ಮಾಡೋಣ ಸ್ನೇಹಿತರೆ. ಫಸ್ಟ್ ಒನ್, ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈ ವಸ್ತುವನ್ನು ಈಗ ನಾನು ನೆಲದ ಮೇಲೆ ಇಟ್ಟಿದ್ದೇನೆ, ಇದನ್ನು ಮೇಲೆ ಎತ್ತಾ ಹೋಗ್ತಾನೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಇಟ್ಟಾಗ ಇದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸು ಆ್ಯಕ್ಟ್ ಮಾಡ್ತಾ ಇದೆ, ಅದನ್ನು ನೆಲಕ್ಕೆ ಎಳಿತಾ ಇದೆ. ಸೊ ಇದು ನೆಲ ಅಂತ ತಿಳ್ಕೊಂಡ್ರೆ ಈಗ ಇದ್ರ ಮೇಲೆ ಇಟ್ಟಾಗ ಗ್ರಾವಿಟೇಷನಲ್ ಫೋರ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಸದ್ಯ ಈಗ ಗ್ರಾವಿಟೇಷನಲ್ ಫೋರ್ಸ್ ಇದ್ರ ಮೇಲೆ ಇದೆ, ಇದ್ರ ಮೇಲೆ ಎತ್ತಾ ಹೋಗ್ತೇನೆ ಸ್ನೇಹಿತರೆ. ಈಗ ನೋಡಿ, ಇದು ಇಲ್ಲಿದ್ದಾಗ ನೆಲಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಎಳೆಯೋ ಫೋರ್ಸೇ ಬೇರೆ ಇರುತ್ತೆ. ಮೇಲೆ ಬಂದ ಹಾಗೆ ಆ ಫೋರ್ಸು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಭೂಮಿಯಿಂದ ದೂರ ಹೋದ ಹಾಗೆ ಈ ವಸ್ತುವಿನ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿದ್ದಾಗ ಇದಕ್ಕೊಂದು ಪ್ರೆಷರ್ ಇದೆ, ಈ ಸ್ಥಾನದಲ್ಲಿದ್ದಾಗ ಇದಕ್ಕೊಂದು ಪ್ರೆಷರ್ ಇದೆ, ಈ ಪೊಸಿಷನ್ನಲ್ಲಿದ್ದಾಗ ಇದಕ್ಕೊಂದು ಪ್ರೆಷರ್ ಇದೆ. ಹೀಗೆ ಪೊಸಿಷನ್ ಚೇಂಜ್ ಆಗ್ತಾ ಹೋದ ಹಾಗೆ ಇದ್ರ ಮೇಲೆ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಅತ್ಯಂತ ಹೈಟ್ನಲ್ಲಿದ್ದಾಗ ಇದ್ರ ಮೇಲೆ ಎನರ್ಜಿ ಹೆಚ್ಚಿರುತ್ತೆ. ಅಂದರೆ ಇವಾಗೇನು ಇದಕ್ಕೊಂದು ಫೋರ್ಸ್ ಇದೆ, ಒಂದು ಎನರ್ಜಿ ಇದೆ, ಇದು ಇದರ ಪೊಸಿಷನ್ನಿಂದ ಬಂದಿರೋದು. ಅಂದರೆ ಭೂಮಿಯಿಂದ ದೂರದಲ್ಲಿರೋದ್ರಿಂದ ಬಂದಿರೋದ್ರಿಂದ ಇದಕ್ಕೆ ಪೊಸಿಷನ್ನಿಂದ ಒಂದು ಹೆಚ್ಚಿಗೆ ಎನರ್ಜಿ ಬಂದಿದೆ, ಹೈಯೆಸ್ಟ್ ಎನರ್ಜಿ ಬಂದಿದೆ. ಈ ಎನರ್ಜಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಪೊಸಿಷನ್ನಿಂದ ಬರುವಂತಹ ಶಕ್ತಿ, ಎನರ್ಜಿ, ಆ ಎನರ್ಜಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೇವೆ. ಈಗ ಇಲ್ಲಿ ನಾನು ಕೈ ಹಿಡಿದಿದ್ದೀನಿ, ಈಗ ಪೊಟೆನ್ಷಿಯಲ್ ಎನರ್ಜಿಯೊಳಗೆ ಇದು ನಿಂತಾ ಇದೆ, ಹೈಯೆಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಇದಕ್ಕೆ. ಈಗ ಇದನ್ನು ಕೈ ಬಿಟ್ಟೆ ಅಂದರೆ ಇದು ಬಿದ್ದು ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಮೋಷನ್ ಎನರ್ಜಿ, ಮೂಮೆಂಟ್ನಿಂದ ಬರುವಂತಹ ಎನರ್ಜಿಗೆ ನಾವು ಕೈನೆಟಿಕ್ ಎನರ್ಜಿ ಅಂತೀವಿ. ಸೊ ಇಲ್ಲಿದ್ದಾಗ ಪೊಸಿಷನ್ನಿಂದ ಇದಕ್ಕೊಂದು ಎನರ್ಜಿ ಇದೆ, ಇದು ಪೊಟೆನ್ಷಿಯಲ್ ಎನರ್ಜಿ. ಇದನ್ನು ಕೈ ಬಿಟ್ಟೆ ಅಂದರೆ ಇದಕ್ಕೆ ಮೂಮೆಂಟಿಂದ ಒಂದು ಎನರ್ಜಿ ಬರುತ್ತೆ, ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತ ಕರಿತೇವೆ ಸ್ನೇಹಿತರೆ. ಇದು ಈ ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ನಡುವೆ ಡಿಫ್ರೆನ್ಸ್. ಇದಕ್ಕೆ ಇನ್ನೊಂದು ಉದಾಹರಣೆ ತೊಗೊಳೋದಾದರೆ, ಒಂದು ಸ್ಪ್ರಿಂಗ್ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಒಂದು ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗು ಈಗ ಈ ಸ್ಥಿತಿಯಲ್ಲಿದ್ದಾಗ ಇದ್ರ ಮೇಲೆ ಯಾವುದೇ ಎನರ್ಜಿ ಇಲ್ಲ, ಎನರ್ಜಿ ಜೀರೋ ಇದೆ. ಈ ಕಡೆನೂ ಎನರ್ಜಿ ಯಾವುದಿಲ್ಲ ಇಲ್ಲ, ಇದು ಜೀರೋ ಪೊಸಿಷನ್ನಲ್ಲಿದೆ. ಬೈ ಚಾನ್ಸ್ ನಾ ಇದನ್ನು ಪ್ರೆಸ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಹಿಡಿದಾಗ ಇದ್ರ ಮೇಲೆ ನಾ ಪ್ರೆಸ್ ಮಾಡಿದ್ರಿಂದ ಒಂದು ಪೊಸಿಷನ್ನಿಂದ ಒಂದು ಎನರ್ಜಿ ಬಂದಿದೆ, ಅದಕ್ಕೆ ಇದು ಫೋರ್ಸ್ ಕೊಡ್ತಾ ಇದೆ. ಸೊ ಈ ಪೊಸಿಷನ್ ಇದು ಇಲ್ಲಿಂದ ಇಲ್ಲಿ ಬಂದಿರೋದ್ರಿಂದ ಇದಕ್ಕೊಂದು ಎನರ್ಜಿ ಬಂದಿದೆ. ಇದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಸಿಷನ್ನಿಂದ ಬಂದಿರುವಂಥ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ. ಇದನ್ನು ಕೈ ಬಿಟ್ಟೆ ಅಂದರೆ ಇದು ಮತ್ತೆ ಸ್ಪ್ರಿಂಗು ಸ್ಪ್ರೆಡ್ ಆಗುತ್ತೆ, ಮತ್ತು ಮೊದಲಿನ ಪೊಸಿಷನಿಗೆ ಬಂದು ನಿಂದಿರುತ್ತೆ. ಆವಾಗ ಅದಕ್ಕೆ ಕೈನೆಟಿಕ್ ಎನರ್ಜಿ. ಸ್ನೇಹಿತರೆ, ಈ ವಿಜ್ಞಾನದಲ್ಲಿ ಒಂದು ಮಾತಿದೆ, ಯಾವತ್ತೂ ಎನರ್ಜಿ ಎಲ್ಲೂ ಹೋಗಲ್ಲ, ಎಲ್ಲೂ ವೇಸ್ಟ್ ಆಗಲ್ಲ, ಅದು ಹಾಳಾಗಲ್ಲ. ಎನರ್ಜಿ ಯಾವಾಗಲೂ ಏನಾಗುತ್ತೆ ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಬದಲಾಗ್ತಾ ಇರುತ್ತೆ ಅಷ್ಟೇ. ಹಾಗೆ ಇಲ್ಲೇನಾಯ್ತು, ಈ ಸ್ಥಿತಿಯಲ್ಲಿದ್ದಾಗ ಮೊದಲು ಗ್ರಾವಿಟೇಷನಲ್ ಫೋರ್ಸ್ ಇತ್ತು, ಆ ಫೋರ್ಸನ್ನು ನಾವು ಎತ್ತಾ ಹೋದ ಪೊಟೆನ್ಷಿಯಲ್ ಎನರ್ಜಿ ಬಂತು. ಆ ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಕೈ ಬಿಟ್ಟಾಗ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಯ್ತು. ಹೀಗೆ ಎನರ್ಜಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕನ್ವರ್ಟ್ ಆಗ್ತಾ ಹೋಗುತ್ತೆ, ವೇಸ್ಟ್ ಆಗಲ್ಲ, ಅದು ಹಾಳಾಗಲ್ಲ. ಅದೇ ರೀತಿ ಇಲ್ಲೇ ಇದು ನಾವು ಒತ್ತಿದಾಗ ಪೊಟೆನ್ಷಿಯಲ್ ಎನರ್ಜಿ ಅದಕ್ಕೆ ಬಂತು, ಕೈ ಬಿಟ್ಟಾಗ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಯ್ತು. ಇದಕ್ಕೆ ನಾವು ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿ, ಈ ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿ ನಡುವೆ ಡಿಫ್ರೆನ್ಸ್ ಸ್ನೇಹಿತರೆ. ಈಗ ನಾವು ಅಭ್ಯಾಸ ಮಾಡಬೇಕಾಗಿರೋದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದರೆ ಈಗ ನಾವು ನೋಡಿದ್ದಂತಹ ಜನರಲ್ ಪೊಟೆನ್ಷಿಯಲ್ ಎನರ್ಜಿಗೂ ಈ ಎನರ್ಜಿಗೂ ಡಿಫ್ರೆನ್ಸ್ ಏನು? ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಅದ್ರ ಡೆಫಿನೇಷನ್ ನೋಡೋಣ ಸ್ನೇಹಿತರೆ.
ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ at a point in electric field is defined as the work done in moving a positive charge from infinity to a point. ಸ್ವಲ್ಪ ಕನ್ಫ್ಯೂಷನ್ ಇದೆ ಅಲ್ಲ ಸ್ನೇಹಿತರೆ ಡೆಫಿನೇಷನ್ ಇನ್ನೊಮ್ಮೆ ಓದ್ತೀನಿ ನೋಡಿ. ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ at a point in electric field is defined as the work done in moving a positive charge from infinity to a point. ಸೊ ಈ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋವಾಗ ಇಲ್ಲಿ ಕೆಲವೊಂದು ವರ್ಡ್ಸ್ಗಳು ಕನ್ಫ್ಯೂಸ್ ಮಾಡ್ತವೆ ಸ್ನೇಹಿತರೆ. ಆ ವರ್ಡ್ಸ್ಗಳ ಇಂಗ್ಲೀಷ್ ಮೀನಿಂಗ್ ಅಲ್ಲ ನಾನು ಹೇಳೋದು, ಈ ಡೆಫಿನೇಷನ್ನಲ್ಲಿ ಆ ವರ್ಡ್ಸ್ಗಳು ಯಾಕೆ ಯೂಸ್ ಮಾಡಿದಾರೆ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಆ ವರ್ಡ್ಸ್ಗೆ ಯಾವ್ಯಾವು? ಒಂದನೇದು ಎಲೆಕ್ಟ್ರಿಕಲ್ ಫೀಲ್ಡ್, ಎರಡನೇದು ಪಾಸಿಟಿವ್ ಎನರ್ಜಿ, ಮೂರನೇದು ಇನ್ಫೈನೈಟ್, ನಾಲ್ಕನೇದು ಪಾಯಿಂಟ್. ಇವು ಎಲ್ಲ ಪಾಯಿಂಟ್ಗಳು ಈ ಡೆಫಿನೇಷನ್ ನಮ್ಗೆ ಸರಿಯಾಗಿ ಅರ್ಥ ಮಾಡಿಕೊಡ್ತಾ ಇಲ್ಲ. ಹಾಗಾದರೆ ಈ ಪಾಯಿಂಟ್ಗಳನ್ನು ಡಿಟೇಲ್ ಆಗಿ ನೋಡೋಣ, ಅಂದರೆ ಡೆಫಿನೇಷನ್ ತಾನೇ ಅರ್ಥ ಆಗುತ್ತೆ ಸ್ನೇಹಿತರೆ. ಈಗ ಮೊದಲನೇದು ಎಲೆಕ್ಟ್ರಿಕಲ್ ಫೀಲ್ಡ್ ಅಂದ್ರೇನು, ಇಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಯಾಕೆ ಯೂಸ್ ಮಾಡಿದ್ದಾರೆ, ಇದರ ಆಳ ಅಗಳ ಏನು ಈ ಡೆಫಿನೇಷನ್ನಲ್ಲಿ ನೋಡೋಣ ಸ್ನೇಹಿತರೆ. ಈಗ ಮಧ್ಯದಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಂಡು ಇಲ್ಲೊಂದು ಪಾಸಿಟಿವ್ ಚಾರ್ಜನ್ನು ಇಟ್ಟಿದ್ದೇವೆ. ಈ ಪಾಸಿಟಿವ್ ಚಾರ್ಜ್ಗೆ ಅದರದ್ದೇ ಆದಂಥ ಒಂದು ಫೀಲ್ಡ್ ಇರುತ್ತೆ, ಅದಕ್ಕೊಂದು ಏರಿಯಾ ಇರುತ್ತೆ. ಆ ಏರಿಯಾ ತನಕ ಅದ್ರ ಚಾರ್ಜು ಹರಡಿರುತ್ತೆ. ಹಾಗೆ ಈ ಪಾಸಿಟಿವ್ ಚಾರ್ಜಿನ ಫೀಲ್ಡು ಇಲ್ಲಿ ತನಕ ಇದೆ ಅಂತ ಇಟ್ಕೊಡಿ ಸರ್. ಇದು ಪೂರ್ಣ ಇದ್ರ ಪಾಸಿಟಿವ್ ಚಾರ್ಜ್ ಫೀಲ್ಡ್, ಇದು ಇಲ್ಲಿ ತನಕ ಇದ್ರ ಪಾಸಿಟಿವ್ ಚಾರ್ಜ್ ಇದೆ, ಇದ್ರ ನೆಕ್ಸ್ಟ್ ಇಲ್ಲ ಇದು. ಇದಕ್ಕೆ ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಈ ಡೆಫಿನೇಷನ್ಲಿ ಹೆಸರು ಮಾಡಿದ್ದಾರೆ. ನೆಕ್ಸ್ಟು ಪಾಸಿಟಿವ್ ಚಾರ್ಜ್, ಒಂದು ಟೆಸ್ಟ್ ಚಾರ್ಜನ್ನು ನಾವು ತೊಗೊಂಡಿದ್ದೇವೆ. ಇದು ಪಾಸಿಟಿವ್ ಚಾರ್ಜ್, ಇದು ಇಲ್ಲಿ ತೊಗೊಂಡಿರುವಂಥ ಈ ಚಾರ್ಜು ಪಾಸಿಟಿವ್ ಚಾರ್ಜ್, ಇಟ್ ಈಸ್ ಎ ಟೆಸ್ಟ್ ಚಾರ್ಜ್, ಇದು ಒಂದು ಎಕ್ಸ್ಟ್ರಾ ಚಾರ್ಜ್. ನೆಕ್ಸ್ಟು ಇನ್ಫೈನೈಟ್. ಇನ್ಫೈನೈಟ್ ಮೀನ್ಸ್ ಈ ಚಾರ್ಜನ್ನು ನಾವು ಇನ್ಫೈನೈಟಿಗೆ ತೆಗೆದುಕೊಂಡು ಹೋಗಬೇಕು. ಚಾರ್ಜನ್ನು ಇನ್ಫೈನೈಟಿಗೆ ತೆಗೆದುಕೊಂಡು ಹೋಗೋದು ಹೇಗೆ ಅನ್ನೋ ಕ್ವಶನ್ ಬರುತ್ತೆ. ಇಲ್ಲಿ ಇನ್ಫೈನೈಟ್ ಅಂದರೆ ಇನ್ಫೈನೈಟ್ ಅಲ್ಲ ಸ್ನೇಹಿತರೆ, ಹೆಸರಿಗೆ ನಾವು ಇನ್ಫೈನೈಟ್ ಅಂತೀವಿ. ಇನ್ಫೈನೈಟ್ ಅಂದ್ರೆ ಇಲ್ಲಿ ಅರ್ಥ ಏನು ಅಂದರೆ, ಈ ಪಾಸಿಟಿವ್ ಚಾರ್ಜ್ ಏನು ತೊಗೊಂಡಿದ್ದೀವಿ, ಈ ಚಾರ್ಜ್ ಎಫೆಕ್ಟ್ ಎಲ್ಲಿ ತನಕ ಇದೆಯೋ, ಇದ್ರ ಪವರ್ ಎಲ್ಲಿ ತನಕ ಇದೆಯೋ ಅದರಿಂದ ಹೊರಗಡೆ ತೊಗೊಂಡು ಹೋಗೋಕ್ಕೆ, ಅಂದರೆ ಎಲ್ಲಿ ನಾವು ಈ ಚಾರ್ಜನ್ನು ಇಟ್ಟಿದ್ದೀವಿ ಅಲ್ಲಿ ಇದರ ಎಫೆಕ್ಟ್ ಆಗಿರಬಾರ್ದು. ಆ ಪೊಸಿಷನ್ಗೆ ನಾವು ಇನ್ಫೈನೈಟ್ ಅಂತಂದು ಕರಿತೀವಿ. ಆದ್ದರಿಂದ ಇಲ್ಲಿ ತನಕ ಇದ್ರ ಚಾರ್ಜ್ ಫೀಲ್ಡ್ ಇದೆ ಅಂದರೆ ಇದ್ರ ಹೊರಗಿಟ್ಟರೆ ಈ ಪಾಯಿಂಟ್ಗೆ ಇದು ಇನ್ಫೈನೈಟ್ ಪಾಯಿಂಟ್. ಇಲ್ಲಿ ಆ್ಯಕ್ಚುಲಿ ನಾವು ಚಾರ್ಜನ್ನು ಇನ್ಫೈನೈಟ್ಗೆ ಹೋಗೋದಾಗಲಿ ಅಥವಾ ಹೊರಗೆ ತೆಗೆದುಕೊಂಡು ಹೋಗೋದಾಗಲಿ ಮಾಡೋದಿಲ್ಲ ಸ್ನೇಹಿತರೆ. ಇದು ನಾವು ಹೆಸರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಾವು ಹೇಳೋಂಥ ವಾಕ್ಯ ಇದು. ಬಟ್ ಇಲ್ಲಿ ಇದನ್ನು ಹೆಂಗೆ ಮಾಡ್ತಾರೆ ಅಂದರೆ ಮೆಥಮೆಟಿಕಲಿ ಡಿರೈವ್ ಮಾಡ್ತಿರ್ತಾರೆ, ಪ್ರೂವ್ ಮಾಡುವಾಗ ಈ ಡಿಸ್ಟೆನ್ಸನ್ನು ಮೆಥಮೆಟಿಕಲಿ ಡಿರೈವ್ ಮಾಡ್ತಾರೆ. ಸೊ ಇಲ್ಲೇ ನಿಮಗೆ ಡೆಫಿನೇಷನ್ ಅರ್ಥ ಮಾಡಿಸೋ ಸಲುವಾಗಿ ಇಲ್ಲಿ ಇನ್ಫೈನೈಟ್ ಅನ್ನೋ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ನೆಕ್ಸ್ಟು ಪಾಯಿಂಟ್. ಹಾಗಾದರೆ ಈ ಪಾಯಿಂಟ್ ಯಾವುದು, ಎಕ್ಸ್ಟ್ರಾ ಪಾಯಿಂಟ್ ಎಲ್ಲಿಂದ ಬಂತು? ಈಗ ಇದನ್ನ ಅರ್ಥ ಡೆಫಿನೇಷನ್ ಇನ್ನು ಥಿಯರಿನ ಅರ್ಥ ಮಾಡ್ತಾ ಹೋದಾಗ ಈ ಪಾಯಿಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈ ಪಾಯಿಂಟ್ ಡೆಫಿನೇಷನಲ್ಲಿ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಆ ಪಾಯಿಂಟ್ ಅಂದ್ರೇನು ನೋಡೋಣ. ಈಗೇನು ಈ ಪಾಯಿಂಟ್ ಅಂತ ತೋರಿಸಿದ್ನಲ್ಲ ಪಿ, ಈ ಪಿಗೆ ಪಾಯಿಂಟ್ ಅಂತ ಕರೀತಾರೆ ಸ್ನೇಹಿತರೆ. ಈ ಡೆಫಿನೇಷನ್ ನೋಡೋಣ ಅಂದ್ರೆ ಅರ್ಥ ಆಗುತ್ತೆ. ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಆಟ್ ಎ ಪಾಯಿಂಟ್, ಈ ಆಟ್ ಎ ಪಾಯಿಂಟ್ ಅಂದರೆ ಆ ಪಿ ಪಾಯಿಂಟ್, ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಅರ್ಥ. ಇನ್ ಆ್ಯನ್ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆ್ಯಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದ ಪಾಯಿಂಟ್. ಇನ್ಫಿನಿಟಿ ಆ ಹೊರಗೆ ಪಾಸಿಟಿವ್ ಚಾರ್ಜ್ ಆ ಹೊರ ಪಾಯಿಂಟಿಂದ ಈ ಪಿ ಪಾಯಿಂಟ್ ತನಕ ಬರಲಿಕ್ಕೆ ಏನು ಒಂದು ಎನರ್ಜಿಯನ್ನು ಉಪಯೋಗ ಮಾಡ್ತೇವೋ ಆ ಎನರ್ಜಿಗೆ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಆಟ್ ಎ ಪಾಯಿಂಟ್ ಪಿ, ಆಟ್ ಎ ಪಾಯಿಂಟ್ ಪಿಯಲ್ಲಿ ಇನ್ ಆ್ಯನ್ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆ್ಯಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದ ಪಾಯಿಂಟ್. ಈಗ ನೋಡ್ರಿ, ಈಗ ನಾನು ಇಲ್ಲಿ ತಿಳಿಸಿದ ಹಾಗೆ ಇದು ಪೂರ ಎಲೆಕ್ಟ್ರಿಕಲ್ ಫೀಲ್ಡು, ಮಧ್ಯದಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜು ಹೊರಗಡೆ ಇಟ್ಟಿದ್ದೀವಿ, ಈ ಫೀಲ್ಡಿಂದ ಹೊರಗಡೆ ಅಂದರೆ ಇನ್ಫೈನೈಟ್ ಜಾಗದಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಕೆಲಸ ಏನು ಅಂದರೆ ಇನ್ಫೈನೈಟ್ ಜಾಗದಿಂದ ಈ ಪಾಸಿಟಿವ್ ಚಾರ್ಜನ್ನು ಈ ಪಾಯಿಂಟ್, ಇಲ್ಲಿ ಪಿ ಅನ್ನೋಂಥದ್ದು ಪಾಯಿಂಟ್ ಇದೆ, ಈ ಪಾಯಿಂಟಿಗೆ ಎಳೆದು ತರಬೇಕು ಸ್ನೇಹಿತರೆ. ಇಲ್ಲಿಂದ ಈ ಪಾಯಿಂಟಿಗೆ ತರಬೇಕು, ಇದು ನಮ್ಮ ಕೆಲಸ. ಇದನ್ನು ಮಾಡಿದಾಗ ನಮಗಿಲ್ಲೇ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು ಅರ್ಥ ಆಗುತ್ತೆ. ನೋಡೋಣ. ಈಗ ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜ್. ಈಗ ಸದ್ಯ
ಇದು ಹೊರಗಡೆ ಇದೆ, ಇಲ್ಲಿ ಈ ಫೀಲ್ಡ್ ಎಲೆಕ್ಟ್ರಿಕಲ್ ಫೀಲ್ಡಿಂದ ಹೊರಗಡೆ ಇದೆ. ಹೀಗಾಗಿ ಇದ್ರ ಮೇಲೆ ಯಾವುದೇ ಫೋರ್ಸ್ ವರ್ಕ್ ಮಾಡ್ತಾ ಇಲ್ಲ, ಝೀರೋ ಫೋರ್ಸ್ ವರ್ಕ್ ಮಾಡ್ತಾ ಇದೆ. ಬೈ ಚಾನ್ಸ್ ಇದನ್ನು ನಾನು ನಿಧಾನವಾಗಿ ಈ ಎಲೆಕ್ಟ್ರಿಕಲ್ ಫೀಲ್ಡ್ ಒಳಗಡೆ ತಂದೆ ಅಂತ ಇಟ್ಕೊಡ್ರಿ ಸ್ನೇಹಿತರು, ಸುಮಾರು ಇಲ್ಲಿ ತಂದೆ ಅಂತ ಇಟ್ಕೊಡ್ರಿ. ಅದ್ರ ಮೇಲೆ ಏನಾಗುತ್ತೆ ಅವಾಗ, ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಅವಾಗ ಇವು ಎರಡರ ಮಧ್ಯೆ ಒಂದು ರಿಪಲ್ಷನ್ ಶುರು ಆಗುತ್ತೆ. ಇದು ರಿಪಲ್ಷನ್ ಶುರು ಮಾಡುತ್ತೆ, ಅದನ್ನು ದೂಡ್ಲಿಕ್ಕೆ ಶುರು ಮಾಡುತ್ತೆ. ದಿಸ್ ಪಾಸಿಟಿವ್ ಚಾರ್ಜ್ ಸ್ಟಾರ್ಟ್ ಟು ರಿಪಲ್ಸ್ ಆನ್ ದ್ಯಾಟ್ ಪಾಸಿಟಿವ್ ಚಾರ್ಜ್, ಅದನ್ನು ರಿಪಲ್ಸ್ ಮಾಡಲಿಕ್ಕೆ ದೂಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿ ನಾನು ಈ ಪೊಸಿಷನ್ನಿಂದ ಇನ್ಫೈನೈಟ್ ಪೊಸಿಷನ್ನಿಂದ ಈ ಫೀಲ್ಡ್ ಒಳಗಡೆ ತರ್ತಾ ಹೋದೆ ಅಂದರೆ ಪ್ರತಿಯೊಂದು ಪಾಯಿಂಟಿಗೂ ಇದರ ರಿಪಲ್ಷನ್ ಹೆಚ್ಚಾಗ್ತಾ ಹೋಗುತ್ತೆ, ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ತಂದಾಗ ಈ ಪಾಯಿಂಟ್ ಸನಿ ಈ ಚಾರ್ಜ್ ಬಂದಾಗೆ ರಿಪಲ್ಷನ್ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ನಾವು ಇದನ್ನು ದೂಡ್ಕೊಂಡು ತರಬೇಕಾಗತ್ತೆ, ಡ್ರ್ಯಾಗ್ ಮಾಡಬೇಕಾಗತ್ತೆ. ಬರ್ತಾ ಸನಿ ಬಂದಾಗೆ ನಮ್ಮ ಡ್ರ್ಯಾಗ್ ಮಾಡೋದು ಹೆಚ್ಚಿಗೆ ಆಗುತ್ತೆ. ಸೊ ಹೆಚ್ಚು ಫೋರ್ಸನ್ನು ಉಪಯೋಗ ಮಾಡಿ ನಾವು ಸನಿಪ್ ತರಬೇಕಾಗತ್ತೆ. ಈ ಪಾಯಿಂಟ್ ತನಕ ನಾವು ತರಬೇಕಾದ್ರೆ ಈ ಪಾಯಿಂಟ್ನಿಂದ ಈ ಪಾಯಿಂಟ್ ಬರೋ ತನಕ ನಾವು ಪ್ರತಿಯೊಂದು ಸ್ಟೇಜ್ನಲ್ಲೂ ಎನರ್ಜಿಯನ್ನು ಹೆಚ್ಚು ಮಾಡ್ತಾ ಬರಬೇಕಾಗತ್ತೆ. ಸೊ ಇಲ್ಲಿ ಬಂದಾಗ ಇದಕ್ಕೆ ರಿಪಲ್ಷನ್ನು ಅತಿ ಹೆಚ್ಚಿರುತ್ತೆ. ಯಾಕಂದ್ರೆ ಇದು ಸಮೀಪದೆ, ಈ ಪಾಯಿಂಟ್ಗೆ ಇದು ಅತ್ಯಂತ ಸಮೀಪದಲ್ಲಿರೋದ್ರಿಂದ ಈ ಪಾಯಿಂಟಿಗೆ ಬಂದಾಗ ರಿಪಲ್ಷನ್ ಹೆಚ್ಚಿರುತ್ತೆ. ಸೊ ಈ ಪಾಯಿಂಟಿಗೆ ಬರೋ ತನಕ ಅಂದರೆ ನಾನು ಕೆಲಸ ವರ್ಕ್ ಮಾಡೋಂಥ ಸ್ಟೇಜು ಹೆಚ್ಚಾಗ್ತಾ ಹೋಗುತ್ತೆ, ನನ್ನ ಫೋರ್ಸು ಹೆಚ್ಚು ಮಾಡ್ತಾ ಬರಬೇಕಾಗತ್ತೆ. ಹೀಗೆ ಡ್ರ್ಯಾಗ್ ಮಾಡ್ತಾ ಇದನ್ನು ತೆಗೆದುಕೊಂಡು ಇಲ್ಲಿಂದ ಈ ಇನ್ಫೈನೈಟ್ ಜಗದಿಂದ ಇಲ್ಲಿ ತನಕ ಈ ಪಾಯಿಂಟ್ ತನಕ ನಾನು ಈ ಚಾರ್ಜನ್ನು ಟೆಸ್ಟ್ ಚಾರ್ಜನ್ನು ಡ್ರ್ಯಾಗ್ ಮಾಡಲಿಕ್ಕೆ ಏನು ಶಕ್ತಿಯನ್ನು ಉಪಯೋಗ ಮಾಡಿದೆನೋ ಅದಕ್ಕೆ ನಾನು ವರ್ಕ್ ಡನ್ ಅಂತ ಕರಿತೇನೆ ಸ್ನೇಹಿತರೆ. ಈ ಸ್ಟೇಜ್ನಿಂದ ಈ ಸ್ಟೇಜಿಗೆ ಈ ಪಾಸಿಟಿವ್ ಟೆಸ್ಟ್ ಚಾರ್ಜನ್ನು ಎಳ್ಕೊಂಡು ಬರಲಿಕ್ಕೆ ನಾನು ಎಷ್ಟು ವರ್ಕನ್ನು ಮಾಡಿದೆನೋ ಅದಕ್ಕೆ ವರ್ಕ್ ಡನ್ ಅಂತ ಕರಿತೇವೆ. ಬೈ ಚಾನ್ಸ್ 5 ಜೂಲ್ ವರ್ಕನ್ನು ಮಾಡಿದ್ದೀನಿ ಅಂತ ಇಟ್ಕೊಡಿ ಸ್ನೇಹಿತರೆ. ಜೂಲ್ ವರ್ಕ್ ಡನ್ನನ್ನು ಯಾವಾಗಲೂ ಜೂಲ್ನಿಂದ ಆಳಿತಾರೆ. ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ ತರಲಿಕ್ಕೆ ನಾನು 5 ಜೂಲ್ ವರ್ಕ್ ಮಾಡಿದ್ದೀನಿ ಅಂತ ಇಟ್ಕೊಂಡ್ರೆ ಈ ಚಾರ್ಜನ್ನ 2 ಕೂಲಂಬ್, ಈ ಚಾರ್ಜನ್ನ ಇದ್ರ ಮೇಲೆ ಪಾಸಿಟಿವ್ ಚಾರ್ಜು 2 ಕೂಲಂಬ್ ಇದೆ ಅಂತ ಇಟ್ಕೊಂಡು ಸ್ನೇಹಿತರೆ. ಈ 2 ಕೂಲಂಬ್ ಚಾರ್ಜನ್ನು ಪಿ ಪಾಯಿಂಟಿಗೆ ತರಲಿಕ್ಕೆ ನಾನು 5 ಜೂಲ್ ವರ್ಕನ್ನು ಮಾಡಿದ್ದೇನೆ. ಸೊ ಇದಕ್ಕೆ ನಾವೇನು ಕರಿತೀವಿ, 5 ಜೂಲ್ ವರ್ಕನ್ನು ಮಾಡಿದ್ದೀವಿ. ಈ ವರ್ಕನ್ನೇನು ನಾವು ಮಾಡಿದ್ದೀವಿ, ಈ ವರ್ಕಿಗೆ ನಾವೇನಂತ ಕರಿತೀವಿ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಬಂದಾಗ ಇದಕ್ಕೆ ಪೊಟೆನ್ಷಿಯಲ್ ಸ್ಟಾಕ್ ಆಗಿರುತ್ತೆ. ಯಾಕೆ, ಪೊಸಿಷನ್ ಮೇಲೆ ಬಂತು ನೋಡಿರಿ ಸ್ನೇಹಿತರೆ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಹೇಳಿದ್ದು ನಾನು, ಪೊಸಿಷನ್ ಮೇಲೆ ಏನು ಸಿಗುತ್ತೋ ಅದು ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲಿದ್ದಾಗ ಇದ್ರ ಮೇಲೆ ಎಲೆಕ್ಟ್ರಿಕಲ್ ಚಾರ್ಜ್ ವರ್ಕ್ ಆಗ್ತಿರಲಿಲ್ಲ ಇನ್ಫಿನೈಟ್ನಲ್ಲಿ. ಸೊ ಪೊಟೆನ್ಷಿಯಲ್ ಎನರ್ಜಿ 0 ಇತ್ತು. ಇದನ್ನು ಡ್ರ್ಯಾಗ್ ಮಾಡ್ತಾ ಇಲ್ಲಿ ಬಂದಾಗ ಇದ್ರ ಮೇಲೆ ಹೆಚ್ಚು ರಿಪಲ್ಷನ್ ಇದೆ. ಆದ್ದರಿಂದ ಈ ಪೊಸಿಷನ್ನಲ್ಲಿ ಇದಕ್ಕೂ ರಿಪಲ್ಷನ್ ಫೋರ್ಸು ಇದ್ರ ಮೇಲೆ ಹೆಚ್ಚಾಗಿದೆ. ಅಂದರೆ ಈ ಪೊಸಿಷನ್ನಿಂದ ಇದಕ್ಕೊಂದು ಎನರ್ಜಿ ಬಂದಿದೆ. ಇವಾಗ ಇದನ್ನು ನಾನು ಇಲ್ಲಿ ಕೈ ಬಿಟ್ಬಿಟ್ರೆ ಇದು ಡ್ರ್ಯಾಗ್ ರಿಪಲ್ಷನ್ ಮಾಡಿ ಅದು ದೂರ ಮತ್ತೆ ಕಳಿಸ್ಬಿಡ್ತೆ, ಮತ್ತು ಒರಿಜಿನಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಸೊ ಈ ಫೋರ್ಸು ಇದರ ಪೊಸಿಷನ್ ಮೇಲೆ ಬಂದಿರೋದ್ರಿಂದ ನಾವು ಅದಕ್ಕೇನು ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ. ಎಲೆಕ್ಟ್ರಿಕಲ್ ಫೀಲ್ಡ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ, ಇದು ಎಲೆಕ್ಟ್ರಿಕಲ್ನಿಂದ ಬಂದಿರುವಂಥ ಚಾರ್ಜ್. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಎನರ್ಜಿ ಅಂದರೆ ಯಾವುದು, ಇಲ್ಲಿಂದ ಇಲ್ಲಿ ಡ್ರ್ಯಾಗ್ ಮಾಡಲಿಕ್ಕೆ ನಾನು ಏನು ವರ್ಕ್ ಡನ್ ಮಾಡಿದ್ದೀನಿ ಆ ವರ್ಕ್ ಡನ್ನು ಅದರ ಎನರ್ಜಿ. ಈ ವರ್ಕ್ ಡನ್ ಎಷ್ಟಿರುತ್ತೋ ಅಷ್ಟೇ ಚಾರ್ಜು ಇದ್ರ ಮೇಲೆ ಇಲ್ಲಿರುತ್ತೆ. ಸೊ ನಾವೇನಂತ ಕರಿತೀವಿ ಅಂದರೆ ವರ್ಕ್ ಡನ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಈ 5 ಜೂಲನ್ನು 2 ಕೂಲಂಬ್ ಚಾರ್ಜನ್ನು ಈ ಪಾಯಿಂಟಿಗೆ ತರಬೇಕಾದ್ರೆ ನಾವು 5 ಜೂಲ್ ವರ್ಕ್ ಮಾಡಿದ್ದೀನಿ. ಈ 5 ಜೂಲ್ ಈಸ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನು ನಮಗೆ ಬರುವಂತಹ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೇನು, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೇನು, ಈಗ ಅದು ನೋಡೋಣ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನಾವು ಆಗಲೇ ನೋಡಿದ್ವಿ. ಈಗ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೇನು ನೋಡೋಣ. ಫಸ್ಟ್ ಡೆಫಿನಿಷನ್ ನೋಡೋಣ, ಅಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇನ್ ಎ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ the work done in moving a unit positive charge from infinite to a point. ಅಗಲಿನ ಡೆಫಿನೇಷನ್ ಈಗಿನ ಡೆಫಿನೇಷನ್ ಸೇಮ್ ಇದೆ, ಅಲ್ಲ ಸೇಮ್ ಇದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ನೇಹಿತರೆ.
ಎಲ್ಲಿ ಅಬ್ಸರ್ವ್ ಮಾಡಿದಿರಾ? ಆಗಲೇ ನಾನು ಏನು ಹೇಳಿದ್ದೆ, ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇನ್ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಪಾಸಿಟಿವ್ ಚಾರ್ಜ್. ಇಲ್ಲೇ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ವ್ಯತ್ಯಾಸ ಇಷ್ಟೇ. ಅಲ್ಲೇ ಕೇವಲ ಎ ಪಾಸಿಟಿವ್ ಚಾರ್ಜ್ ಅಂತ ತೊಗೊಂಡಿದ್ದೆ, ಇಲ್ಲೇನು ತೊಗೊಂಡೆ, ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಾಮ್ ಇನ್ಫೈನೈಟ್ ಟು ಎ ಪಾಯಿಂಟ್. ಸೊ ಇಲ್ಲಿ ಎಕ್ಸ್ಟ್ರಾ ಶಬ್ದ ಬಂದಿದ್ದು ಯೂನಿಟ್ ಪಾಸಿಟಿವ್ ಚಾರ್ಜ್. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿಟ್ ಪಾಸಿಟಿವ್ ಚಾರ್ಜ್? ಯೂನಿಟ್ ಅನ್ನುವಂತಹ ಎಕ್ಸ್ಟ್ರಾ ಶಬ್ದವನ್ನು ಈ ಡೆಫಿನಿಷನಲ್ಲಿ ಯಾಕೆ ಯೂಸ್ ಮಾಡಿದ್ದಾರೆ? ಅದೇ ಅರ್ಥ ನಮಗೆ ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಇವುಗಳ ಮಧ್ಯೆ ವ್ಯತ್ಯಾಸ ಏನು ಅನ್ನೋದು ಹೇಳ್ತಾ ಸ್ನೇಹಿತರೆ. ಈಗ ನೋಡೋಣ ಅದೇನಂತ ನೋಡೋಣ. ಆಗಲೇ ನಾವು ಎನರ್ಜಿ ನೋಡ್ಬೇಕಾದ್ರೆ ಏನು ಮಾಡಿದ್ವಿ, ಇಲ್ಲಿ 2 ಕೂಲಂಬ್ ಪಾಸಿಟಿವ್ ಚಾರ್ಜನ್ನು ಇಟ್ಟು ಅದನ್ನು ಈ ಪಿ ಪಾಯಿಂಟ್ ತನಕ ತರಲಿಕ್ಕೆ ಎಷ್ಟು ಜೂಲ್ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ಟಡಿ ನೋಡಿದ್ವಿ. ಆ ವರ್ಕ್ ಆದಂತಹ ಜೂಲ್ಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆದಿದ್ವಿ. ಹೊತ್ತಾನೆ ಸ್ನೇಹಿತರೆ. ಈಗ ಇಲ್ಲಿ ಮೊದಲನೇ ಹಾಗೆ 2 ಕೂಲಂಬ್ ಚಾರ್ಜನ್ನು ಇಟ್ಟಿದ್ದೀನಿ. ಈ 2 ಕೂಲಂಬ್ ಚಾರ್ಜನ್ನು ಈ ಪಾಯಿಂಟಿಗೆ ತರಲಿಕ್ಕೆ ನಾನು 50 ಜೂಲ್ ವರ್ಕ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. 50 ಜೂಲ್ ವರ್ಕ್ ಮಾಡಿದ್ದೇನೆ ಈಗ. ಸೊ ಈ 50 ಜೂಲ್ ವರ್ಕಿಗೆ ನಾನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೇನೆ. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು? ಪೊಟೆನ್ಷಿಯಲ್ ಮೀನ್ಸ್ ದ ಚಾರ್ಜ್ ಹಿಯರ್ ವರ್ಕಿಂಗ್ ಆನ್ ದಿಸ್ ಪಾಯಿಂಟ್. ಹೇಗೆ ಅಳಿತೀರ ಆ ಚಾರ್ಜನ್ನು? ಹೇಗೆ ಅಳಿತೀವಿ ಅಂತಂದರೆ, ಪರ್ ಯೂನಿಟ್ ಚಾರ್ಜ್ಗೆ ಎಷ್ಟು ವರ್ಕನ್ನು, ಎಷ್ಟು ರಿಪಲ್ಷನನ್ನು ಇಲ್ಲಿ ಕೊಡುತ್ತೋ ಆ ಚಾರ್ಜ್ಗೆ ನಾವು ಪೊಟೆನ್ಷಿಯಲ್ ಚಾರ್ಜ್ ಅಂತ ಕರಿತೀವಿ. ಪರ್ ಯೂನಿಟ್ ಚಾರ್ಜ್. ಪೂರ ಚಾರ್ಜಿಗೆ ನಾವು ನೋಡಿದರೆ 50 ಜೂಲ್ ಏನಿದು, ಇದು ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ. ಈ ಟೋಟಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್ಗೆ ಎಷ್ಟಿದೆಯೋ ಅದನ್ನು ನಾವು ಪೊಟೆನ್ಷಿಯಲ್ ಅಂತ ಕರಿತೀವಿ. ಇದು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನಂದರೆ ಮಾಸ್ ವ್ಯಾಲ್ಯೂ. ಪೊಟೆನ್ಷಿಯಲ್ ಅಂದರೆ ಏನಂದರೆ ಪರ್ಟಿಕ್ಯುಲರ್ ಎ ಚಾರ್ಜ್, ಎ ಸಿಂಗಲ್ ಚಾರ್ಜ್, ಯೂನಿಟ್ ಚಾರ್ಜ್ಗೆ ಏನು ಎನರ್ಜಿ ಇರುತ್ತೆ, ಏನು ಎನರ್ಜಿ ಯೂಸ್ ಮಾಡ್ತೀವಿ ಆ ಚಾರ್ಜ್ಗೆ ನಾವು ಪೊಟೆನ್ಷಿಯಲ್ ಅಂತ ಕರಿತೀವಿ ಸ್ನೇಹಿತರೆ. ಅದನ್ನೇ ಇದೇ ಡೆಫಿನೇಷನ್ನೇ ನಾವು ಸ್ವಲ್ಪ ಚೇಂಜ್ ಮಾಡಿ ಸಿಂಪಲ್ ಆಗಿ ಬರೆದ್ರೆ ಹೀಗಾಗುತ್ತೆ ಸ್ನೇಹಿತರೆ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಆಟ್ ಎ ಪಾಯಿಂಟ್ ಈಸ್ ಡಿಫೈನ್ಡ್ ಆಸ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಟೈಮ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಟೈಮ್. 1 ಕೂಲಂಬ್ಗೆ 2 ಕೂಲಂಬ್ಗೆ 50 ಚಾರ್ಜ್ ಆಗಿದೆ, 50 ಜೂಲ್ ಆಗಿದೆ. ಹಾಗಾದರೆ 1 ಕೂಲಂಬ್ ಚಾರ್ಜ್ ಇಲ್ಲಿದ್ದರೆ ನಾನು ವರ್ಕ್ ಎಷ್ಟು ಮಾಡಬೇಕಾಗಿತ್ತು? ಸಿಂಪಲ್, 50 ಜೂಲ್ ಡಿವೈಡ್ ಬೈ 2 ಕೂಲಂಬ್, ದಿಸ್ ಈಸ್ 25 ಜೂಲ್ ಪರ್ ಕೂಲಂಬ್. ಹೊತ್ತನಿಸ್ತದೆ. ಈ 25 ಜೂಲ್ ಏನಿದೆಯಲ್ಲ ಇದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಅಂದರೆ ಪರ್ ಯೂನಿಟ್ ಚಾರ್ಜಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದೆ. ಇಲ್ಲಿ 1 ಕೂಲಂಬ್ ಚಾರ್ಜ್ ಇದ್ದರೆ ಅದನ್ನು ಇನ್ಫಿನೈಟ್ನಿಂದ ಈ ಪಾಯಿಂಟಿಗೆ ತರಲಿಕ್ಕೆ ನಾನು ಎಷ್ಟು ವರ್ಕನ್ನು ಮಾಡ್ತೀನಿ ಆ ವರ್ಕಿಗೆ ನಾವು ಪೊಟೆನ್ಷಿಯಲ್ ಅಂತ ಕರಿತೀವಿ. ಸಿಂಪಲ್ ಇಷ್ಟೇ. ಒಂದು ಟೋಟಲ್ಲಾಗಿ ಚಾರ್ಜನ್ನು ತೆಗೆದುಕೊಂಬಂದರೆ ಅದು ಎಷ್ಟು ಜೂಲನ್ನು ವರ್ಕ್ ಮಾಡ್ತೀವಿ ಅದು ಪೊಟೆನ್ಷಿಯಲ್ ಎನರ್ಜಿ. 1 ಕೂಲಂಬ್ ಚಾರ್ಜನ್ನು ನಾನು ಆ ಪೊಸಿಷನ್ನಿಂದ ಈ ಪೊಸಿಷನ್ನಿಗೆ ತರಲಿಕ್ಕೆ ಎಷ್ಟು ಎನರ್ಜಿಯನ್ನು ಯೂಸ್ ಮಾಡ್ತೀನಿ ಅದು ಪೊಟೆನ್ಷಿಯಲ್. ಇಷ್ಟೇ ಸೆನ್ಸ್. ಹಾಗಾದರೆ ಈಗ ನಾನು 1 ಕೂಲಂಬ್ಗೆ ಇದು ನೋಡಿದೆ. ಈಗ ಇದ್ರ ಯೂನಿಟನ್ನು ಹೇಳಬಲ್ಲರ ಸ್ನೇಹಿತರೆ? ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಇದ್ರ ಯೂನಿಟ್ ಏನಂತ ಹೇಳಬಲ್ಲರ? ಸಿಂಪಲ್. ಏನು ಡೆಫಿನೇಷನ್ ಏನು ಹೇಳ್ತೇವೆ ನಾವು? ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ಡ್ ಫಾರ್ ಎ ಸಿಂಗಲ್ ಯೂನಿಟ್ ಚಾರ್ಜ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಚಾರ್ಜ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ? 50 ಜೂಲ್ ಪರ್ ಯೂನಿಟ್ ಚಾರ್ಜನ್ನು ಇಲ್ಲಿ ಕಂಡು ಹಿಡಿದ್ವಿ. ಸೊ ಜೂಲ್ ಅಪಾನ್ ಕೂಲಮ್. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅದನ್ನು ವಿ ಅನ್ನೋ ಒಂದು ಶಬ್ದದಿಂದ ಅರ್ಥೈಸ್ತಾರೆ. ಇದಕ್ಕೆ ವೋಲ್ಟ್ ಅಂತ ಕರೀತಾರೆ. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಜೂಲ್ ಪರ್ ಕೂಲಮ್ ಇದ್ರ ಯೂನಿಟ್ ಪೊಟೆನ್ಷಿಯಲ್. ಸೊ ಇದನ್ನೇ ಇನ್ನೊಂದು ರೀತಿ ಹಾಗೆ ಬರೀಬೋದು, ವಿ ಈಸ್ ಈಕ್ವಲ್ ಟು ಜೆ ಇಂಟು ಸಿ ರೇಸ್ ಟು -1. ಸಿ ಅನ್ನು ಮೇಲ್ಗಡೆ ತೊಗೊಂಡಿದ್ದೀವಿ. ಜೂಲ್ ಪರ್ ಕೂಲಮ್, ಜೂಲ್ ಪರ್ ಕೂಲಮ್. ಪ್ರತಿಯೊಂದು ಯೂನಿಟ್ ಚಾರ್ಜ್ಗೆ ಏನು ಎನರ್ಜಿ ಬೇಕಾಗುತ್ತೆ ಆ ಎನರ್ಜಿಗೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಟೋಟಲ್ ಎನರ್ಜಿಗೆ, ಟೋಟಲ್ ಕೂಲಂಬ್
ಎಷ್ಟೇ ಇದ್ದರೂ ಅದನ್ನು ನಾನು ಇನ್ಫೈನೈಟ್ನಿಂದ ತರಲಿಕ್ಕೆ ಎಷ್ಟು ಶಕ್ತಿ ಬೇಕಾಗುತ್ತೋ ಅದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ತಿಳಿತಾ ಸ್ನೇಹಿತರೆ? ಹಾಗಾದರೆ ಈಗ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ನಡುವೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್ ಬರೋದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಂದ್ರೆ ಏನು ಈಗ ನೋಡೋಣ ಸ್ನೇಹಿತರೆ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಇನ್ ಎ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಎಲೆಕ್ಟ್ರಿಕಲ್ ಚಾರ್ಜ್, ಎ ಎಲೆಕ್ಟ್ರಿಕಲ್ ಪಾಸಿಟಿವ್ ಚಾರ್ಜ್ ಫ್ರಾಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಷ್ಟೇ ಸಿಂಪಲ್ ಸ್ನೇಹಿತರೆ. ಈಗ ಒಂದು ಚಾರ್ಜನ್ನು ಇಲ್ಲಿಂದ ಇಲ್ಲಿ ತನಕ ನಾವು ತರಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಿದ್ವಿ ಅದಕ್ಕೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಮತ್ತು ಒಂದು ಸಿಂಗಲ್ ಯೂನಿಟ್ಗೆ ಎಷ್ಟು ವರ್ಕ್ ಮಾಡಬೇಕಾಗುತ್ತೆ ಅದಕ್ಕೆ ಪೊಟೆನ್ಷಿಯಲ್ ಅಂತೀವಿ ಅಂತ ಹೇಳಿದ್ವಿ. ಈಗ ಈ ಫೀಲ್ಡ್ನಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅಂತ ಇಟ್ಕೊಡ್ರಿ ಸ್ನೇಹಿತರೆ, ಡಿ ಅನ್ನೋಂಥ ಇನ್ನೊಂದು ಪಾಯಿಂಟ್ ಇದೆ. ಈಗ ನಮ್ಮದು ಕೆಲಸ ಏನು ಅಂದರೆ ಈ ಪಾಯಿಂಟ್ನಿಂದ ಈ ಪಾಯಿಂಟ್ಗೆ ಈ ಚಾರ್ಜನ್ನು ಒಯ್ಯಲಿಕ್ಕೆ ನಾನು ಎಷ್ಟು ವರ್ಕನ್ನು ಮಾಡಬೇಕಾಗುತ್ತೋ ಆ ವರ್ಕಿಗೆ ಆ ವರ್ಕ್ ಡಿಫ್ರೆನ್ಸ್ ಇಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೋ ಆ ವರ್ಕ್ ಡಿಫ್ರೆನ್ಸ್ಗೆ ನಾನು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೇನೆ. ಈಗ ಉದಾಹರಣೆಗೆ ಇಲ್ಲಿ ತನಕ ನಾನು ಈ ಚಾರ್ಜನ್ನು ತರಲಿಕ್ಕೆ 50 ಜೂಲ್ ವರ್ಕ್ ಮಾಡಿದ್ದೇನೆ ಅಂತ ಇಟ್ಕೊಂಡ್ರೆ ಪರ್ ಜೂಲ್ಗೆ ಎಷ್ಟು ವರ್ಕ್ ಮಾಡ್ದಂಗೆ ಆತ ನಾನು 25 ಜೂಲ್ ಅಗಳಿಗೆ ಚೆಕ್ ಮಾಡಿ ನೋಡಿದ್ವಿ. 25 ಜೂಲ್ ಪರ್ ಯೂನಿಟ್ ಅಂದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ 25 ಜೂಲ್ ಆಯ್ತು. ಈಗ ನಾನು ಇದೇ ಟೂ ಕೋಲಮ್ ಪಾಸಿಟಿವ್ ಚಾರ್ಜನ್ನು ಸಿ ಪಾಯಿಂಟಿಂದ ಪಿ ಪಾಯಿಂಟಿಂದ ಡಿ ಪಾಯಿಂಟ್ಗೆ ಹೋಗ್ತೀನಿ ಅಂತ ಇಟ್ಕೊಡ್ರಿ ಸ್ನೇಹಿತರೆ. ಈ ಡಿ ಪಾಯಿಂಟ್ ಹೋಗ್ಲಿಕ್ಕೆ ಟೋಟಲ್ ನಾನು 30 ಜೂಲ್ ವರ್ಕ್ ಮಾಡಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಟೋಟಲ್ 30 ಜೂಲ್ ವರ್ಕ್ ಮಾಡಿದ್ದೇನೆ. ಹಾಗಾದರೆ 30 ಜೂಲ್ ವರ್ಕ್ ಆದರೆ ಇದು 2 ಕೂಲಂಬ್ ಚಾರ್ಜ್ ಇದೆ. 2 ಕೂಲಂಬ್ ಚಾರ್ಜ್ ಇದೆ. ಹಾಗಾದರೆ 30 ಜೂಲ್ ಇಲ್ಲಿಂದ ಇಲ್ಲಿ ಒಯ್ಯಲಿಕ್ಕೆ 30 ಜೂಲ್ ವರ್ಕ್ ಮಾಡಿದ್ದೀನಿ ಅಂತಾದರೆ ಪರ್ ಯೂನಿಟ್ ಚಾರ್ಜ್ಗೆ ನಾನು ಇಲ್ಲಿಂದ ಎಷ್ಟು ವರ್ಕ್ ಮಾಡ್ದಂಗೆ ಆಯ್ತು? ಸಿಂಪಲ್, 2 ಕೂಲಂಬ್ಗೆ 30 ಜೂಲ್ ವರ್ಕ್ ಮಾಡಿದ್ದೀನಿ ಅಂದರೆ 1 ಕೂಲಂಬ್ಗೆ 15 ಜೂಲ್ ವರ್ಕ್ ಮಾಡ್ದಂಗೆ ಆಯ್ತು. ಇಲ್ಲಿಂದ ಇಲ್ಲಿಗೆ 15 ಜೂಲ್ ವರ್ಕ್ ಮಾಡಿದ್ದೇನೆ. ಈ 15 ಜೂಲ್ ವರ್ಕ್ ಏನು ಈ ಡಿಫ್ರೆನ್ಸ್ ಇದೆ, ಇಲ್ಲಿಂದ ಇಲ್ಲಿ ಒಯ್ಯಲಿಕ್ಕೆ ಎಷ್ಟು ಡಿಫ್ರೆನ್ಸ್ ನನಗೆ ಬಂತು, ಈ 15 ಜೂಲ್ ವರ್ಕಿಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? 2 ಪಾಯಿಂಟ್ಗಳ ಮಧ್ಯೆ ವರ್ಕ್ ಆಗಲಿಕ್ಕೆ ಎಷ್ಟು ಡಿಫರೆನ್ಸ್ ಬೇಕಾಗುತ್ತೋ ಆ ಡಿಫರೆನ್ಸ್ಗೆ ನಾವು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇವು ಎಲ್ಲ ಆದಮೇಲೆ ಒಂದು ಕ್ವಶನ್ ಹಾಗೆ ಉಳಿತು, ಏನು ಎಲ್ಲ ಡೆಫಿನೇಷನ್ನಲ್ಲೂ ಎಲೆಕ್ಟ್ರಿಕಲ್ ಪಾಸಿಟಿವ್ ಚಾರ್ಜ್ ಅಂತ ಯಾಕೆ ತೊಗೊಂಡಿದ್ದಾರೆ? ಇದು ಒಂದು ಫೈನಲ್ ಕ್ವಶನ್ನು ನಮ್ಮ ತಲೆಯಲ್ಲಿ ಉಳಿತೆ ಸ್ನೇಹಿತರೆ. ಈ ಕಾನ್ಸೆಪ್ಟ್ ಎಲ್ಲ ಪೂರ್ಣ ಅರ್ಥ ಮಾಡ್ಕೊಂಡ ಮೇಲೆ ಹಾಗಾದರೆ ಅದನ್ನು ನೋಡೇ ಬಿಡೋಣ. ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಬದಲಾಗಿ ಬೈ ಚಾನ್ಸ್ ನಾನು ನೆಗೆಟಿವ್ ಚಾರ್ಜ್ ತೊಗೊಂಡೆ ಅಂತ ಇಟ್ಕೊಡ್ರಿ ಸ್ನೇಹಿತರೆ. ನೆಗೆಟಿವ್ ಚಾರ್ಜ್ ತೊಗೊಂಡೆ ಅಂತ ಇಟ್ಕೊಡ್ರಿ. ಅವಾಗ ಏನಾಗುತ್ತೆ? ದಿಸ್ ಈಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ಚಾರ್ಜ್. ಇಲ್ಲಿವರೆಗೂ ನಾವೇನು ಸ್ಟಡಿ ಮಾಡಿದ್ವಿ? ರಿಪಲ್ಷನ್ ಬರುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಅಂದರೆ ವಿರೋಧ ಬರುತ್ತೆ, ಅಪೋಸಿಷನ್ ಬರುತ್ತೆ ಈ ಚಾರ್ಜಿಂದ, ಹೀಗಾಗಿ ಈ ಕಡೆಯಿಂದ ವರ್ಕ್ ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳಿದ್ವಿ. ಈಗೇನಾಯಿತು? ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಈ ಪಾಸಿಟಿವ್ ಚಾರ್ಜು ಅದ್ರ ಮೇಲೆ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ. ಸೊ ಇಲ್ಲೇನು ನಾವು ಡ್ರ್ಯಾಗ್ ಮಾಡ್ಕೊಂಬಂದ್ವಿ, ದುಡ್ಕೊಂಬಂದ್ವಿ, ಈ ಕೆಲಸ ಮಾಡೋ ಅವಶ್ಯಕತೆ ನಮಗಿಲ್ಲ. ಹಾಗಾದರೆ ಏನಾಗುತ್ತೆ? ಈ ಚಾರ್ಜು ಇಟ್ ಸೆಲ್ಫ್ ಆ ಕೆಲಸ ಮಾಡುತ್ತೆ. ಇಲ್ಲಿ ಅದನ್ನು ನೆಗೆಟಿವ್ ಚಾರ್ಜನ್ನು ತಾನೇ ಇಲ್ಲಿ ತನಕ ಡ್ರ್ಯಾಗ್ ಮಾಡುತ್ತೆ, ಎಳ್ಕೊಂಬರುತ್ತೆ ಇಲ್ಲಿ. ಆದರೆ ನನಗೆ ಈ ಪಾಯಿಂಟಲ್ಲಿ ಅದು ನಿಲ್ಲಬೇಕಾಗಿದೆ. ಸೊ ಅದಕ್ಕೆ ನಾನು ಏನು ಮಾಡಬೇಕು? ಇದು ಪಾಸಿಟಿವ್ ಚಾರ್ಜು ಆ ನೆಗೆಟಿವ್ ಚಾರ್ಜನ್ನು ಎಳ್ಕೊಂಬರುತ್ತೆ. ಎಳ್ಕೊಂಬಂದಮೇಲೆ ಇಲ್ಲಿ ನಿಲ್ಲಬೇಕಾದ್ರೆ ಅದನ್ನು ಅಡ್ಡ ಹಿಡಿಬೇಕಾಗತ್ತೆ. ಸೊ ಅಡ್ಡ ಹಿಡಿಲಿಕ್ಕೆ ನಾನು ಎಷ್ಟು ಕೆಲಸವನ್ನು ಮಾಡೋಕ್ಕಾಗುತ್ತೆ? ವರ್ಕ್ ಡನ್ ಎಷ್ಟು ನಂದು? ಸಿಂಪಲ್. ಈಗ ನೋಡಿ, ಇಲ್ಲಿಂದ ಇಲ್ಲಿ ಏನು ಎಳ್ಕೊಂಬಂತು, ಈಗ ಇಲ್ಲಿ ಕೈ ಬಿಡ್ತು ಅಂದರೆ ಈ ಚಾರ್ಜ್ ಮತ್ತೆ ಇಲ್ಲಿ ಹೋಗುತ್ತೆ ತಾನೆ. ಸೊ ಈ ಚಾರ್ಜ್ ಇಲ್ಲಿಂದ ಮತ್ತೆ ಇಲ್ಲಿ ಹೋಗಬೇಕಾದ್ರೆ ವರ್ಕ್ ಡನ್ ಎಷ್ಟಾಗುತ್ತೆ? ನಾನು ಮೊದಲು ಈ ಪೊಸಿಷನ್ನಿಂದ ಈ ಪೊಸಿಷನ್ಗೆ ಡ್ರ್ಯಾಗ್ ಮಾಡ್ಕೊಂಬಂದಾಗ ಎಷ್ಟು ಕೆಲಸ ಮಾಡಿದ್ನೋ ಅಷ್ಟೇ ಕೆಲಸವನ್ನು ಇಲ್ಲೇ ಈ ಪೊಸಿಷನ್ನಿಂದ ಈ ಪೊಸಿಷನ್ಗೆ ಹೋಗಬೇಕಾದ್ರೆ ಅದು ಮಾಡುತ್ತೆ. ಹೊತ್ತಾನೆ ಸ್ನೇಹಿತರೆ? ಸೊ ಈ ಬರುವಾಗ ಎಷ್ಟು ವರ್ಕ್ ಮಾಡಿದ್ದೆ, 2 ಪಾಸಿಟಿವ್ ಚಾರ್ಜ್ ಇದ್ದಾಗ ಅಷ್ಟೇ ವರ್ಕು, ಇವೆರಡು ಪಾಸಿಟಿವ್ ನೆಗೆಟಿವ್ ಇದ್ದಾಗ ಇವು ಮಧ್ಯೆ ಅಷ್ಟೇ ಚಾರ್ಜರ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇಲ್ಲಿ ಅಟ್ರಾಕ್ಷನ್ ಇರುತ್ತೆ. ಈಗ ಈ ಕಡೆಯಿಂದ ಡ್ರ್ಯಾಗ್ ಮಾಡೋಕ್ಕಾಗತ್ತೆ ನಾನು. ಸೊ ಈ ಡ್ರ್ಯಾಗ್ ಮಾಡೋ ಕೂಡ ಈ ವರ್ಕಿಗೆ ಡನ್ ಸಮ ಇರುತ್ತೆ. ಆದರೆ ವರ್ಕ್ ಡನ್ ಸಮ
ಆದರೆ ದಿಕ್ಕು ಯಾವ ಕಡೆ ಇದೆ? ಇದು ಈ ಕಡೆ ದಿಕ್ಕಿನಲ್ಲಿದೆ, ಇದು ಈ ಕಡೆ ದಿಕ್ಕಿನಲ್ಲಿದೆ. ಸೊ ಇದು ನೆಗೆಟಿವ್ ದಿಕ್ಕಲ್ಲಿ ಬರುತ್ತೆ. ಆದ್ದರಿಂದ ಇಲ್ಲಿ ಏನು ಉಪಯೋಗ ಮಾಡಿದ್ದಾರೆ ಅಂದರೆ ಓನ್ಲಿ ಪಾಸಿಟಿವ್ ಚಾರ್ಜ್ ಅಂತ ಎಲ್ಲ ಡೆಫಿನೇಷನ್ ಯೂಸ್ ಮಾಡಿದ್ದಾರೆ ನಮಗೆ. ಯಾಕಂದರೆ ಈ ಕನ್ಫ್ಯೂಷನ್ ಬೇಡ. ನೆಗೆಟಿವ್ ಚಾರ್ಜ್ ಇದ್ರೆ ಏನಾಗ್ತದೆ ಅನ್ನೋ ಕನ್ಫ್ಯೂಷನ್ ಸದ್ಯ ಬೇಡ. ಪಾಸಿಟಿವ್ ಚಾರ್ಜ್ ಮಾತ್ರ ಹೇಳ್ಕೊಂಬಂದರೆ ಇಲ್ಲಿ ಅಟ್ರಾಕ್ಷನ್ ಇರುತ್ತೆ. ಬಟ್ ಇನ್ನೊಂದು ಪೊಸಿಷನ್ ಏನಂದರೆ ಇದಕ್ಕೆ ಯಾವ ಚಾರ್ಜು ಅಂತ ಅವನು ಹೇಳಿಲ್ಲ. ಓನ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಅಂದ ನಾವು. ಆ ಎಲೆಕ್ಟ್ರಿಕಲ್ ಫೀಲ್ಡ್ ಪಾಸಿಟಿವ್ ನೆಗೆಟಿವ್ ಹೇಳಿಲ್ಲವ. ಸೊ ಇಲ್ಲಿ ನೆಗೆಟಿವ್ ಇರ್ಬೋದು ಸ್ನೇಹಿತರೆ, ಈ ನೆಗೆಟಿವ್ ಚಾರ್ಜ್ ಇರ್ಬೋದು. ಈ ನೆಗೆಟಿವ್ ಚಾರ್ಜ್ ಇದ್ದಾಗ ಇಲ್ಲಿ ಅಗೇನ್ ನನಗೆ ಮತ್ತೆ ನಾನು ಇದು ಅಟ್ರಾಕ್ಷನ್ ಆಗುತ್ತೆ. ಹೊಳ್ಳಿ ಹೋಗುವಾಗ ನಾನು ಡ್ರ್ಯಾಗ್ ಮಾಡೋಕ್ಕಾಗುತ್ತೆ. ಸೊ ಈ ಎನರ್ಜಿ ಮಾತ್ರ ಎರಡೂ ಕಡೆ ಸೇಮ್ ಇರುತ್ತೆ. ಬಟ್ ಅದ್ರ ದಿಕ್ಕುಗಳು ಬೇರೆ ಆಗಿರೋದ್ರಿಂದ ಅದರ ಸೈನು ಚೇಂಜ್ ಆಗುತ್ತೆ. ಬಟ್ ಅದನ್ನು ನೀವು ಹೈಯರ್ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡ್ತಾರೆ. ಈ ಕ್ಲಾಸ್ನಲ್ಲಿ ನಿಮಗೆ ಬೇಕಾಗಿರೋದು ಇಷ್ಟೇ, ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಈ ಜನರಲ್ ನಾಲೆಜ್ ಸಿಕ್ಕರೆ ಸಾಕು ನಿಲ್ತಾರೆ. ಆದ್ದರಿಂದ ಅವನು ಅಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಉಪಯೋಗ ಮಾಡಿದ್ದಾನೆ. ಇಲ್ಲೇ ಎಲೆಕ್ಟ್ರಿಕಲ್ ಚಾರ್ಜ್ ಯಾವುದು ಅನ್ಲಿಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಲಿಕ್ಕೆ ಹೋಗಿಲ್ಲ ಅಲ್ಲಿ ಡೆಫಿನಿಷನ್ನಲ್ಲಿ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ಳೋಣ. ಇಟ್ಕೊಂಡಾಗ ಇದು ರಿಪಲ್ಷನ್ ಇರುತ್ತೆ. ಆ ರಿಪಲ್ಷನ್ನಲ್ಲಿ ನನಗೆ ಏನೇನು ಚಾರ್ಜ್ ಆಗುತ್ತೆ ಅನ್ನೋದು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಸೊ ಇನ್ನು ಮುಂದಿನ ಪೀರಿಯಡ್ನಲ್ಲಿ ಇದ್ರದ್ದು ನೆಕ್ಸ್ಟ್ ಪೊಸಿಷನ್ಗೆ ಹೋಗೋಣ ಸ್ನೇಹಿತರೆ. ನಮಸ್ಕಾರ.